ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ಏಪ್ರಿಲ್ 8ರಿಂದ 16ರವರೆಗಿನ ಈ 9 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಅತೀಂದ್ರಿಯ ಬದಲಾವಣೆಯನ್ನು ತರಲಿವೆ. ವೃಶ್ಚಿಕ ರಾಶಿಯವರು ಬಹಳ ಆಳವಾದ ಭಾವನೆಗಳನ್ನು ಹೊಂದಿರುವವರು ಮತ್ತು ಒಮ್ಮೆ ನಿರ್ಧಾರ ಮಾಡಿದರೆ ಯಾವುದನ್ನು ಬಿಟ್ಟುಕೊಡೋದೇ ಇರುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಪ್ರೀತಿ ಪಾತ್ರರೇ ಮೋಸಗೊಳಿಸಿರಬಹುದು ಅಥವಾ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ಕಿತ್ತುಕೊಂಡಿರಬಹುದು. ಈಗ ಆ ಎಲ್ಲ ನೋವುಗಳಿಗೆ ಮದ್ದು ಸಿಗುವ ಸಮಯ ಬಂದಿದೆ. 33 ಕೋಟಿ ದೇವತೆಗಳ ದಿವ್ಯ ಸಂಕಲ್ಪದಂತೆ ಈ 9 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ 7 ಮಹತ್ತರ ಘಟನೆಗಳು ಸಂಭವಿಸಲಿವೆ. ನಿಮ್ಮ ಬದುಕಲ್ಲಿ ಬರುವ ಮಹಾನ್ ಬದಲಾವಣೆ. ವೃಶ್ಚಿಕ ರಾಶಿಯವರೇ, ನೀವು ಒಳಗೊಳಗೆ ಬಹಳಷ್ಟು ಸಂಕಟಗಳನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಶತ್ರುಗಳು ನಿಮ್ಮನ್ನು ದುರ್ಬಲರು ಅಂತ ಭಾವಿಸಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಈ 9 ದಿನಗಳಲ್ಲಿ ನಿಮ್ಮ 3 ದೊಡ್ಡ ಕನಸುಗಳು ನನಸಾಗುವ ಹಾದಿಯಲ್ಲಿವೆ. ನಿಮ್ಮನ್ನು ಅವಮಾನಿಸಿದವರ ಮುಂದೆ ನೀವು ಎದ್ದು ನಿಲ್ಲುವಂತಹ ಸಂದರ್ಭಗಳು ಎದುರಾಗಲಿವೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಲಿದೆ. ದೈವಿಕ ಶಕ್ತಿಗಳು ಈಗ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಮುನ್ನಡೆಸಲಿವೆ. ನೀವು ತಪ್ಪಿಸಲೇಬೇಕಾದ 3 ಮುಖ್ಯ ತಪ್ಪುಗಳು. ಅದೃಷ್ಟದ ಬಾಗಿಲು ತೆರೀತಾ ಇರಬೇಕಾದ್ರೆ ಈ ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಇವುಗಳಿಂದ ದೂರ ಇರಿ. ಅತಿಯಾದ ಸೇಡಿನ ಮನೋಭಾವ. ನಿಮ್ಮನ್ನು ನೋಯಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ದೊಡ್ಡ ಶಿಕ್ಷೆಯಾಗಲಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಹೊಸ ಅವಕಾಶಗಳನ್ನು ಹಾಳು ಮಾಡಬಹುದು. ರಹಸ್ಯಗಳನ್ನು ಬಹಿರಂಗಪಡಿಸೋದು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಗುಪ್ತವಾಗಿರ್ತಾರೆ. ಆದರೆ ಈ 10 ದಿನಗಳಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು ಅಥವಾ ಹಣಕಾಸಿನ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕಸ್ಥರೇ ಶತ್ರುಗಳಾಗುವ ಸಂಭವ ಇರುತ್ತೆ. ಸೋಮಾರಿತನ ಮತ್ತು ಭಯ. ನಿಮಗೆ ಯಾವುದೋ ಅಜ್ಞಾತ ಭಯ ಕಾಡ್ತಾ ಇರಬಹುದು. ಆ ಭಯವನ್ನು ಎಲ್ಲ ಕೊಡುವೆಯಾಗಿ ಮುನ್ನುಗ್ಗಿ ನಾಳೆ ಮಾಡೋಣ ಎಂಬ ಮಾತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಈ ಸಮಯದ ಪ್ರತಿಕ್ಷಣ ಕೂಡ ಅಮೂಲ್ಯ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಈ ಅವಧಿಯಲ್ಲಿ ನಿಮಗೆ ಉಷ್ಣ ಸಂಬಂಧಿತ ಸಮಸ್ಯೆಗಳು ಅಥವಾ ರಕ್ತದೊತ್ತಡದಲ್ಲಿ ಏರುಪೇರು ಕಂಡುಬರಬಹುದು. ಮಾನಸಿಕ ಶಾಂತಿಗಾಗಿ ಶಿವನ ಆರಾಧನೆ ಅಥವಾ ಹನುಮಾನ್ ಚಾಲಿಸ ಪಠಿಸೋದು ತುಂಬ ಒಳ್ಳೆಯದು. ನಿಮ್ಮ ಹಠಮಾರಿ ಗುಣವನ್ನು ಧನಾತ್ಮಕ ಕೆಲಸಗಳಿಗೆ ಬಳಸಿ. ಯಶಸ್ಸಿನ ಹೊಸ ಹಾದಿ. ವೃಶ್ಚಿಕ ರಾಶಿಯವರಿಗೆ ಸ್ಥಗಿತಗೊಂಡಿದ್ದ ಆಸ್ತಿ ವಿಚಾರಗಳಲ್ಲಿ ಜಯ ಸಿಗಲಿದೆ. ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಲಿವೆ. ಹಣಕಾಸಿನ ಹರಿವು ಹೆಚ್ಚಾಗಲಿದ್ದು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ದಾರಿ ಅನ್ನೋದು ಕಾಣಿಸಲಿದೆ. ಪ್ರೇಮ ಜೀವನದಲ್ಲಿ ಇದ್ದ ತಪ್ಪು ಕಲ್ಪನೆಗಳು ದೂರವಾಗುತ್ತೆ. ಕಳೆದು ಹೋದ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಗೌರವ ಸಿಗಲಿದೆ. ಅಂತಿಮ ಕಿವಿ ಮಾತು. ವೃಶ್ಚಿಕ ರಾಶಿಯವರೇ, ನೀವು ಫೀನಿಕ್ಸ್ ಹಕ್ಕಿಯಂತೆ ಚಿತಾಭಸ್ಮದಿಂದ ಎದ್ದು ಬರುವ ಶಕ್ತಿ ಹೊಂದಿದ್ದೀರಿ. ಜೈ ಹನುಮಾನ್ ಅಥವಾ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಕಾರ್ಯಪ್ರವೃತ್ತರಾಗಿ. ಈ 9 ದಿನಗಳು ನಿಮ್ಮ ಜೀವನದ ಕಷ್ಟದ ದಿನಗಳಿಗೆ ಅಂತ್ಯ ಹಾಡಲಿವೆ. ನಿಮ್ಮ ಮನೆಯಲ್ಲಿ ಸಡಗರದ ವಾತಾವರಣ ಬರಲಿದೆ. ಧೈರ್ಯದಿಂದ ಹೆಜ್ಜೆ ಇಡಿ. ಎಲ್ಲರೂ ಕೂಡ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಗ್ರಹಗಳ ಸ್ಥಾನಮಾನಕ್ಕೆ ಅನುಗುಣವಾಗಿ ಫಲಿತಾಂಶಗಳಲ್ಲಿ ಬದಲಾವಣೆ ಅನ್ನೋದು ಆಗಬಹುದು. ಆದರೆ ಭಕ್ತಿಯೇ ಯಶಸ್ಸಿನ ಮೂಲವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ. ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.